ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜೆಟ್ ಸೆಟ್. ನಾನು ನಿಮ್ಮ ರಜನೀಶ್. ಈ ದಿನ ನಾನು ಟ್ರಿನಿಟಿ ಸರ್ಕಲಲ್ಲಿರುವಂಥ ಹೋಲಿ ಟ್ರಿನಿಟಿ ಚರ್ಚ್ ಅದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ, ಕಡೆವರೆಗೂ ನೋಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋದೊಳಗೆ ಹೋಗೋಣ. ಈ ವಿಡಿಯೋನ RCB ಟ್ರೋಫಿ ಗೆದ್ದಂಥ ಮರುದಿನ ಮಾಡಿದಂಥ ವಿಡಿಯೋ. ಆ ದಿನ ಬೆಂಗಳೂರಲ್ಲಿ ಸಿಚುವೇಶನ್ ಹೇಗಿತ್ತು ಅಂತ ನಿಮಗೆ ಗೊತ್ತು. ಆದ್ದರಿಂದ ನನಗೆ ಏನು ವೆಹಿಕಲ್ ಸಿಕ್ಕಿಲ್ಲ, ಆದ್ದರಿಂದ ನಡ್ಕೊಂಡು ಹೋಗ್ತಾ ಇದ್ದೆ. ಬೆಂಗಳೂರಿನ ಮೊದಲ ದೊಡ್ಡದಾದಂಥ ಬೃಹತ್ ಕಟ್ಟಡ ಯುಟಿಲಿಟಿ ಬಿಲ್ಡಿಂಗ್ ನೋಡಿಕೊಂಡು ಹಾಗೆ ಟ್ರಿನಿಟಿ ಮುಂದೆ ಹೋದೆ. ಟ್ರಿನಿಟಿ ಮುಂದೆ ಹೋದರೆ ತುಂಬ ದಿನದಿಂದ ನನಗೆ ಒಂದು ಚರ್ಚ್ನ ನೋಡಬೇಕಂತ ತುಂಬ ಆಸೆ ಇತ್ತು. ಬೇಗ ಮಹಲ್ ಅಥವಾ ಟ್ರಿನಿಟಿ ಸರ್ಕಲ್ ಅಂತ ಏನಂತಾರೆ, ಅಲ್ಲಿರುವಂಥ ಹೋಲಿ ಟ್ರಿನಿಟಿ ಚರ್ಚ್. ನಾನು ಚಿಕ್ಕವನಾದಾಗಿಂದ ಈ ಚರ್ಚ್ನ ನಾನು ನೋಡ್ತಾನೆ ಇದ್ದೀನಿ. ಆವತ್ತಿಂದ ಇದರ ಬಗ್ಗೆ ತಿಳ್ಕೊಬೇಕು ಅಂದ್ಕೊಂಡಿದ್ದೆ. ಕಡೆಗೂ ಇವತ್ತು ಈ ವಿಡಿಯೋದಲ್ಲಿ ಅದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಚರ್ಚ್ ಒಳಗೆ ಹೋಗೋಣ. 1851ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸೈನಿಕರಿಗಾಗಿ ನಿರ್ಮಾಣ ಮಾಡಿದಂಥ ಈ ಚರ್ಚು ಈಗ ಸದ್ಯಕ್ಕೆ ಭಾರತೀಯ ಸೈನ್ಯದ ಅಧೀನದಲ್ಲಿದೆ. ಈ ಚರ್ಚು ಇಂಗ್ಲಿಷ್ ಮತ್ತು ಗೋಥಿಕ್ ಶೈಲಿಯಲ್ಲಿ ನಿರ್ಮಾಣ ಮಾಡಿದಂಥ ಚರ್ಚ್ ಆಗಿದೆ. ಒಳಗಿನ ಕೆಲವು ವಸ್ತುಗಳನ್ನು ಮತ್ತೆ ಸ್ಟೇನ್ಡ್ ಗ್ಲಾಸ್ ಇದೆಲ್ಲವೂ ಲಂಡನ್ನಿಂದ ತರಿಸಲಾದಂಥ ವಸ್ತುಗಳಾಗಿವೆ. ಈ ಚರ್ಚ್ನಲ್ಲಿ ಮತ್ತೊಂದು ಅಟ್ರಾಕ್ಟ್ ಮಾಡುತ್ತಿದ್ದಂಥ ವಸ್ತು ಪೈಪ್ ಆರ್ಗನ್. ಅದನ್ನು ಸಹ ಲಂಡನ್ನಿಂದ ತರಿಸಲಾದಂಥ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಅದನ್ನು ಕೆಲವೇ ವರ್ಷಗಳ ಹಿಂದೆ ತಮಿಳುನಾಡಿನಲ್ಲಿರುವಂಥ ಮದುರೈನ ಲೂಥರನ್ ಚರ್ಚ್ಗೆ ಅದನ್ನ ಮಾರಾಟ ಮಾಡ್ತಾರೆ. ಹಾಗೆ ಆಲ್ಟರ್ ಬಳಿ ನಿಮಗೆ ಕಾಣಿಸ್ತಿರುವಂಥ ಆ ಕ್ರಾಸ್, ಆ ಜೀಸಸ್ ಕ್ರಾಸ್ ಏನಿದೆ, ಅದು ಬ್ರಿಟನ್ನಿನ ಕ್ವೀನ್ ವಿಕ್ಟೋರಿಯಾ ಅವರು ನೀಡಿದಂಥ ಒಂದು ಕೊಡುಗೆ. ಈಗಲೂ ಸಹ ಒಳಗಡೆ ಆ ವಿನ್ಯಾಸ ಎಲ್ಲ ನೋಡ್ತಾ ಇದ್ರೆ ಬ್ರಿಟಿಷರ ಆಗಿನ ವಾಸ್ತುಶೈಲಿಯ ಆ ಟೇಸ್ಟ್ ಹೇಗಿರುತ್ತೆ ಅನ್ನೋದನ್ನ ನೀವು ಈ ಚರ್ಚ್ಗೆ ಬಂದರೆ ನೀವು ನೋಡ್ಬೋದು. ಇಷ್ಟು ವರ್ಷ ಆದರೂ ಸಹ ಇನ್ನೂ ಹಳೆಯ ಆ ವಾಸ್ತುಶೈಲಿ ಮತ್ತು ಈಗಿರುವಂಥ ಆ ಬೆಂಚುಗಳನ್ನೆಲ್ಲ ಈಗಲೂ ಉಳಿಸ್ಕೊಂಡಿದಾರಲ್ಲ, ಈ ಚರ್ಚಿನ ಅಥಾರಿಟಿಗೆ ಮತ್ತು ಇಲ್ಲಿರುವಂಥ ಆ ಸೈನ್ಯಕ್ಕೆ ಹ್ಯಾಟ್ಸಪ್ ಹೇಳಲೇಬೇಕು. ನೀವು ಯಾವಾಗಾದರೂ ವಿಸಿಟ್ ಮಾಡೋ ಹಾಗಿದ್ರೆ ದಯವಿಟ್ಟು ಈ ಹೋಲಿ ಟ್ರಿನಿಟಿ ಚರ್ಚ್ಗೆ ಬನ್ನಿ, ಈ ವಾಸ್ತುಶೈಲಿನ ನೋಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಜಾಗದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.